ಇನ್ನು ಪಾಕಿಸ್ತಾನದ ಒಂದೊಂದೇ ಕುತಂತ್ರ ಬಟಾಬಯಲಾಗ್ತಾ ಇದೆ. ಕೈಯಲ್ಲಾದ್ರೆ ಕಳ್ಳದಾರಿ ಹಿಡಿತಾ ಇದೆ ಪಾಕಿಸ್ತಾನ. ಬಾಂಗ್ಲಾದೇಶದ ಜೊತೆ ಸೇರ್ಕೊಂಡು ಪಾಪಿಗಳು ಸಂಚು ರೂಪಿಸ್ತಾ ಇದ್ದಾರೆ. ಬಾಂಗ್ಲಾದೇಶದ ಜೊತೆ ಒಳಗೊಳಗೆ ಚರ್ಚಿಸ್ತಾ ಇದೆ ಪಾಕ್ ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಗ್ಲಾದಲ್ಲಿ ಬೀಡು ಬಿಟ್ಟಿರುವಂತಹ ಉಗ್ರರ ಜೊತೆ ಸಂಪರ್ಕ ಸಾಧಿಸಲಾಗ್ತಾ ಇದೆ. ಉಗ್ರ ಸಂಘಟನೆ ಕಮಾಂಡರ್ಸ್ ಜೊತೆಗೆ ಮಾತುಕತೆಗಳು ನಡೀತಾ ಇದೆ. ಬಾಂಗ್ಲಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಉಗ್ರರ ಬಳಕೆಗೆ ಸಂಚನ್ನ ಹಾಕಲಾಗ್ತಾ ಇದೆ, ಸಂಚು ರೂಪಿಸಲಾಗ್ತಾ ಇದೆ. ಬಾಂಗ್ಲಾದಲ್ಲಿರುವಂತಹ ಉಗ್ರರನ್ನ ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬಾಂಗ್ಲಾ ಗಡಿ ಮೂಲಕವಾಗಿ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕೂ ಕೂಡ ಸ್ಕೆಚ್ ಹಾಕಲಾಗಿದೆ. ತನ್ನ ಕುಕೃತ್ಯಕ್ಕೆ ಬಾಂಗ್ಲಾದ ಮೊರೆ ಹೋಗಿದ್ದಾರೆ ಪಾಪಿಗಳು. ನೋಡಿ ಯಾವ ರೀತಿಯಾಗಿ ಕಳ್ಳದಾರಿ ಹಿಡಿದಿದ್ದಾರೆ ಅಂತ. ನೇರವಾಗಿ ಸಾಧ್ಯವಾಗದೇ ಇದ್ದಾಗ ಬಾಂಗ್ಲಾ ಮೂಲಕವಾಗಿ ಅಲ್ಲಿ ಆಕ್ಟಿವ್ ಆಗಿರುವಂತಹ ಉಗ್ರರನ್ನ ಸಂಪರ್ಕ ಮಾಡಿ, ಉಗ್ರ ನಾಯಕರುಗಳನ್ನ ಸಂಪರ್ಕ ಮಾಡಿ ಆ ಮೂಲಕವಾಗಿ ಹಠ ಸಾಧಿಸೋದಕ್ಕೆ ಮುಂದಾಗಿದೆ ಪಾಕ್. ಬಾಂಗ್ಲಾ ಭಾರತ ಬಾರ್ಡರ್ನಲ್ಲಿ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿ ಮತ್ತಷ್ಟು ಗಸ್ತು ಹೆಚ್ಚಿಸಿದೆ ಭಾರತೀಯ ಸೇನೆ. ಹೈ ಅಲರ್ಟ್ ಆಗಿರುವಂತೆ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ರವಾನಿಸಿದೆ. ಹಾಗಾಗಿ ಗಡಿಯಲ್ಲಿ ಹೆಚ್ಚು ಸೈನಿಕರನ್ನ ನಿಯೋಜಿಸುವಂತೇನೂ ಕೂಡ ಸೂಚನೆ ಕೊಟ್ಟಿದೆ. ಬಾಂಗ್ಲಾದೇಶ ಮಯನ್ಮಾರ್ ಗಡಿಯಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಬಾಂಗ್ಲಾ ಬಾರ್ಡರ್ನಿಂದ ಕ್ರಿಮಿಗಳು ನುಸುಳದಂತೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ ಸೇನಾಪಡೆ. ಭದ್ರತೆಯನ್ನ ಹೆಚ್ಚಿಸಿದೆ. ಗುಪ್ತಚರ ಇಲಾಖೆಯಿಂದ ಎಚ್ಚರಿಕೆಯ ಸಂದೇಶ ಬಂದಂತ ಬೆನ್ನಲ್ಲೇ ಗಡಿಯಲ್ಲಿ ಹೆಚ್ಚು ಸೈನಿಕರ ನಿಯೋಜನೆ ಮಾಡಲಾಗಿದೆ. ಗಸ್ತು ತಿರುಗ್ತಾ ಇದ್ದಾರೆ. ಗಡಿಯಲ್ಲಿ ಮತ್ತಷ್ಟು ಗಸ್ತನ್ನ ಹೆಚ್ಚಿಸಿದೆ ಇದೀಗ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಗ್ಲಾ ಭಾರತ ಬಾರ್ಡರ್ನಲ್ಲೂ ಕೂಡ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೆಲವೊಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಭಾರತೀಯ ಸೇನೆಯ ಕಾರ್ಯಾಚರಣೆ ಯಾವ ರೀತಿಯಾಗಿ ಈ ಕ್ಷಣಕ್ಕೆ ನಡೀತಾ ಇದೆ ಅನ್ನೋದಾಗಿ. ಬಾಂಗ್ಲಾದೇಶ ಮಯನ್ಮಾರ್ ಗಡಿಯಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಬಾಂಗ್ಲಾ ಬಾರ್ಡರ್ನಿಂದ ಏನಾದರೂ ನುಸುಳು ಬಿಟ್ರೆ ಅಂತ ಅಲ್ಲಿಯೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇನ್ನು ಪ್ರತಿಯೊಬ್ಬರು ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಸೇನಾಪಡೆ. ಹೈ ಅಲರ್ಟ್ ಆಗಿದೆ. ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿಯ ನಿಟ್ಟಿನಲ್ಲಿ ಬಾಂಗ್ಲಾ ಮಯನ್ಮಾರ್ ಗಡಿಯಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಿಕೊಂಡಿದೆ ಭಾರತೀಯ ಸೇನೆ. ಗಡಿಯಲ್ಲಿ ಗಸ್ತು ಕೂಡ ಹೆಚ್ಚಾಗ್ತಾ ಇದೆ. ಹೈ ಅಲರ್ಟ್ ಆಗಿದೆ. ಯಾರ ಮೇಲೆ ಅನುಮಾನ ಬಂದರೂ ಕೂಡ ಅವರ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ.